ನಿಜವಾಗ್ಲೂ ಕೂಡ ಅವರು ಸಚಿವರಾಗಿದ್ದು ತುಂಬ ಖುಷಿಯ ವಿಚಾರ. ಏಕೆಂದರೆ 7 ಬಾರಿ ಚುನಾವಣೆಯನ್ನು ಎದುರಿಸಿ 5 ಬಾರಿ ಗೆದ್ದಂತಹ ಶಾಸಕರು, ಹಿರಿಯ ಶಾಸಕರು, ಒಂದು ಒಳ್ಳೆಯ ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಶಾಸಕರು, ಒಬ್ಬ ಸಂಸ್ಕೃತ ಕುಟುಂಬದಿಂದ ಬಂದಿರತಕ್ಕಂಥವರು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ 3 ಪಕ್ಷದಿಂದ BJP ಇರ್ಬೋದು, ಮತ್ತು JDS ಇರ್ಬೋದು, ಮತ್ತು ಕಾಂಗ್ರೆಸ್ ಇರ್ಬೋದು, 3 ಪಕ್ಷದಲ್ಲಿ ಚುನಾವಣೆಯನ್ನು ಎದುರಿಸಿ ಗೆದ್ದಂತಹ ಶಾಸಕ, ಏಕೈಕ ಶಾಸಕ ಅಂತ ಹೇಳಿದ್ರೆ ನಮ್ಮ ಬಾಲಣ್ಣವರು. ಅವ್ರಿಗೆ ಬಹು ವರ್ಷಗಳ ಆಸೆಯಂತೆ ಸಚಿವ ಸ್ಥಾನ ಸಿಕ್ಕಿರತಕ್ಕಂಥದ್ದು ನಮ್ಮ ಎಲ್ಲ ಮಾಗಡಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ, ಜನಗಳಿಗೂ ಕೂಡ ಖುಷಿಯಾದಂಥ ವಿಚಾರ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಹೆಚ್ಚಿನದಾಗಿ, ಏಕೆಂದರೆ ಅವರು ಸಚಿವರನ್ನಾಗಿ ಮಾಡೋದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತು ಅವರು ಕುಟುಂಬ ವರ್ಗದವರು. ವಿಶೇಷವಾಗಿ ನಾನು ನಮ್ಮ ನಾಯಕರಾದಂತಹ ಏನು ಈ ಸಂಸದರಾಗಿದ್ದಂಥವರು ಮತ್ತು ಈಗ ಬಮೂಲ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸುರೇಶ್ ಅಣ್ಣವರ ಶ್ರಮ ಹೆಚ್ಚು ಇದೆ ಅನ್ನೋದಕ್ಕೆ ನಮಗೆಲ್ಲರೂ ಕೂಡ ಖುಷಿ ವಿಚಾರ. DK ಶಿವಕುಮಾರ್ ಸಾಹೇಬರ ಕುಟುಂಬ ವರ್ಗದವರು ಕೂಡ ಬಾಲಣ್ಣನವರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಚಿವ ಸ್ಥಾನ ಸಿಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ನಾನು ಮೊದಲಿಗೆ ಅವರ ಕುಟುಂಬ ವರ್ಗಕ್ಕೆ ಮತ್ತು DK ಸುರೇಶ್ ಅಣ್ಣವರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಗಡಿ ಕ್ಷೇತ್ರ ಇವರು ಕೂಡ ಅವರು ಶಾಸಕರಾಗಿದ್ದಂಥ ಅವಧಿಯಲ್ಲೂ ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ. ಈಗ ಆಗಿರ್ತಕ್ಕಂಥ ಈ ಸಮಯದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಇರೋದರಿಂದ ಅವರು ಮಾಗಡಿ ತಾಲೂಕನ್ನು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ ಅನ್ನೋ ನನ್ನ ಭಾವನೆ ಇದೆ. ಖಂಡಿತ ಅವರು ಆಕ್ಟಿವ್ ಆಗಿ ಜನಗಳ ಸೇವೆ ಮತ್ತು ಮಾಗಡಿ ಕ್ಷೇತ್ರದ ಕೆಲಸವನ್ನು ಮಾಡೋದಕ್ಕೆ ಉತ್ಸುಕವಾಗಿದ್ದಾರೆ. ಏನು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಹೇಮಾವತಿ ನೀರನ್ನು ಖಂಡಿತ ಈ ಅವಧಿಯಲ್ಲಿ ನಾನು ಮಾಡಿಸ್ಬೇಕು ಅಂತ ಹೇಳಿ ನಾನು ಬಾಲಣ್ಣವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗಾಗಲೇ ಮಾಗಡಿ ಟೌನ್ನಲ್ಲಿರ್ಬೋದು, ಕುದೂರು ಟೌನ್ ಇರ್ಬೋದು, ಸುಮಾರು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಏಕೆಂದರೆ ಮಾಗಡಿ ಕೋಟೆ, ಕೆಂಪೇಗೌಡ ಆಳಿದ ಒಂದು ಕೋಟೆ ಏನಿದೆ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಆಗಲೇ 103 ಕೋಟಿ ಯೋಜನೆಯನ್ನು ನಡೆದಿದೆ. ಆಲ್ರೆಡಿ ಕೆಲಸ ಕೂಡ 68 ಕೋಟಿ ಯಾವುದೋ ಏನು ಕೋಟೆ ಅಭಿವೃದ್ಧಿ ಏನಿದೆ ಅದು ಆಲ್ರೆಡಿ ಕೆಲಸ ಶುರುವಾಗಿದೆ. ಹಾಗೆ ಮಾಗಡಿ ಟೌನಲ್ಲಿರ್ತಕ್ಕಂಥ ರಸ್ತೆಗಳಿರ್ಬೋದು ಮತ್ತು ಏನು ಒಳಚರಂಡಿ ಎಲ್ಲ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಇನ್ನೂ ಸುಮಾರು 140ರಿಂದ 150 ಕೋಟಿ ಕೆಲಸ ಮಾಗಡಿ ಟೌನಿಗೆ ತಂದಿದ್ದಾರೆ. ಹಾಗೆ ಹಳ್ಳಿಗಳು ಕೂಡ ಹೆಚ್ಚಿನ ಅನುದಾನ ತಂದು ಹಳ್ಳಿಗಳಿಗೆ ಏನೇನು ಕೆಲಸ ಆಗಬೇಕು ಅದನ್ನು ಮಾಡಿಸ್ತೀವಿ ಈ ಅವಧಿಲಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ನಮ್ಮ ಸಚಿವರು. ಖಂಡಿತ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಕಾರ್ಯಕರ್ತರು ಕೂಡ ನಮ್ಮ ಸಚಿವರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಆ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ನಮ್ಮ ಸಚಿವರು ಕೆಲಸ ಮಾಡ್ತೀವಿ ಅಂತ ಎಲ್ಲ ಕಾರ್ಯಕರ್ತರು ಕೂಡ ಭರವಸೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮಾಗಡಿ ಕ್ಷೇತ್ರ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.